ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಿಮ್ಮಲ್ಲಿ ಎಷ್ಟು ಜನರಿಗೆ ತಿಂಗಳ ಸಂಬಳ ಬಂದ ಕೂಡಲೇ ಹಣ ಖಾಲಿ ಆಗ್ತಾಯಿದೆ ಅನಿಸುತ್ತೆ? ಈ ಅನುಭವ ಅನ್ನೋದು ಎಲ್ಲರಿಗೂ ಇದ್ದದ್ದೇ. ನಿಜ ಹೇಳ್ಬೇಕಂದ್ರೆ ಹಣ ಸಂಪಾದನೆ ಕಷ್ಟ ಅಲ್ಲ, ಆದರೆ ಹಣ ಉಳಿಸುವುದು ತುಂಬ ಕಷ್ಟ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಪ್ಲ್ಯಾನ್ ಹೇಳ್ತೀನಿ. ಝೀರೋನಿಂದ ಹೇಗೆ ಶುರು ಮಾಡಬೇಕು, 6 ತಿಂಗಳಲ್ಲಿ 1 ಲಕ್ಷ ರೀಚ್ ಆಗೋದು ಹೇಗೆ, ಕೊನೆವರೆಗೂ ನೋಡಿ. ನಿಮ್ಮ ಜೀವನ ಕೂಡ ಚೇಂಜ್ ಆಗಬಹುದು. ಮೊದಲಿಗೆ ನೀವು ತಿಳ್ಕೋಬೇಕಾಗಿದ್ದು ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಹಣ ಎಲ್ಲಿ ಹೋಗ್ತಿದೆ ಅನ್ನೋದು. ಅಂದರೆ ನಾವು ಬಹಳ ಜನ ದುಡಿತೀವಿ, ಡೈಲಿ ದುಡಿತೀವಿ, ಜಾಬ್ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಈ ರೀತಿ ನಾನಾ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತೀವಿ. ಆದರೆ ಹಣನ ಟ್ರ್ಯಾಕ್ ಮಾಡೋದಿಲ್ಲ. ಅಂದರೆ ಇವತ್ತು ನೀವು ಒಂದು ಸಿಂಪಲ್ ಕೆಲಸ ಮಾಡಿ, 1 ತಿಂಗಳ ನಿಮ್ಮ ಎಲ್ಲ ಖರ್ಚನ್ನ ಒಂದು ಪೇಪರ್ ತೊಗೊಂಡು ಹಿಂದೆ ಬರೀರಿ. ನಿಮ್ಮ ಒಂದು ಹಣ ಎಲ್ಲಿ ಖರ್ಚಾಗ್ತಾಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ರೆಂಟ್, ಫುಡ್, ಪೆಟ್ರೋಲ್, ಶಾಪಿಂಗ್ ಈವನ್ ಎಲ್ಲದನ್ನು ಮೆನ್ಷನ್ ಮಾಡಿ. ನೀವೇ ಶಾಕ್ ಆಗ್ತೀರಾ. ಯಾಕಂದರೆ ಅನ್ನೆಸೆಸರಿ ಖರ್ಚು ಅನ್ನೋದು ತುಂಬ ಇದ್ದೇ ಇರುತ್ತೆ. ಎಲ್ಲನೂ ಫಸ್ಟ್ ಒಂದು ಲಿಸ್ಟ್ ಮಾಡಿ. ಮಂತ್ಲಿ ನೀವು ಎಷ್ಟು ಖರ್ಚು ಮಾಡ್ತಾಯಿದ್ರೆ, ಏನೇನು ಖರ್ಚು ಮಾಡ್ತಾಯಿದ್ದೀರಾ, ನಿಮ್ಗೆ ಬರ್ತಾ ಇರ್ತಕ್ಕಂಥ ಸ್ಯಾಲ್ರಿ ಎಷ್ಟು, ಇದನ್ನೆಲ್ಲ ಲಿಸ್ಟ್ ಮಾಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ನೀವು ಅನ್ನೆಸೆಸರಿಯಾಗಿ ತುಂಬ ಖರ್ಚು ಮಾಡ್ತಾನೆ ಇರ್ತೀರ. ಸೆಕೆಂಡ್, ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಗೊತ್ತಾ? 50-30-20 ರೂಲ್. ಅಂದರೆ ನಿಮ್ಮ ಇನ್ಕಮನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿ. ನಿಮ್ಮಲ್ಲಿ ಬರ್ತಕ್ಕಂಥ ಎಷ್ಟೇ ಇನ್ಕಮ್ ಇರ್ಬೋದು, ಅದನ್ನು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿ. ಬರ್ತಕ್ಕಂಥ ಅಮೌಂಟಲ್ಲಿ 50%ನ ನಿಮ್ಮ ನೀಡ್ಸ್ಗೆ ಯೂಸ್ ಮಾಡಿ. ನೀಡ್ಸ್ ಅಂದರೆ ಏನು? ಮನೆ ರೆಂಟ್ ಇರ್ಬೋದು, ಫುಡ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಈ ರೀತಿ ಎಲ್ಲ ನೀಡ್ಸ್. ವಾಂಟ್ಸ್ ಅಂದರೆ ಏನು? ಒಂದು ಪೆಟ್ರೋಲ್ ಯೂಸಿಂಗ್ ಇರ್ಬೋದು, ಅಥವಾ ಕ್ಲಾತ್ಸ್ ಇರ್ಬೋದು, ಶಾಪಿಂಗ್ ಇರ್ಬೋದು, ಇದೆಲ್ಲ ವಾಂಟ್ಸ್. ಇದಕ್ಕೆ ಎಷ್ಟು ಬೇಕಂತ 30%ನ ಡಿವೈಡ್ ಮಾಡಿ. ಇನ್ನು ಒಂದು 20%ನ ಸೇವ್ ಮಾಡೋದಕ್ಕೆ ಶುರು ಮಾಡಿ. ಇವತ್ತೇ ಈ ಒಂದು ರೂಢಿಯನ್ನು ಬೆಳೆಸ್ಕೊಳ್ಳಿ. ಇದರಲ್ಲಿ ಮುಖ್ಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಮೊದಲು ನೀವು ಸೇವ್ ಮಾಡಿ, ಅನಂತರ ಸ್ಪೆಂಡ್ ಮಾಡಿ. ಎಲ್ಲರೂ ಹೇಳ್ತಾರೆ, ಈ ಮಂತಲ್ಲಿ ಬಂತಕ್ಕಂಥ ಒಂದು 10,000 ಇರ್ಬೋದು, 20,000 ಇರ್ಬೋದು, ಎಲ್ಲ ಖರ್ಚು ಫಸ್ಟ್ ಮುಗಿಸೋಣ, ಆಮೇಲೆ ಮಿಕ್ಕಿದ್ರೆ ಸೇವ್ ಮಾಡೋಣ. ಈ ಒಂದು ದೊಡ್ಡ ಮೂರ್ಖತನದಿಂದನೇ ನಾವಿನ್ನೂ ಮಿಡಲ್ ಕ್ಲಾಸ್ ಆಗಿ ಉಳಿದಿದ್ದೀವಿ. ತುಂಬ ಜನಕ್ಕೆ ಈ ಒಂದು ರೂಢಿ ಅನ್ನೋದು ಇದೆ. ಬಟ್ ತುಂಬ ಒಂದು ಇನ್ವೆಸ್ಟರ್ಸ್ ಅಥವಾ ರಿಚ್ ಪೀಪಲ್ ಏನು ಮಾಡ್ತಾರೆ ಗೊತ್ತಾ? ಫಸ್ಟ್ ಸೇವ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಉಳಿದ ಅಮೌಂಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನನ ಸಾಗಿಸ್ತಾರೆ. ಇದು ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಅನ್ನೋದು ಸ್ಲೋ ಆಗಿ ಚೇಂಜ್ ಆಗೋದಂತ ಗ್ಯಾರಂಟಿ. ನೀವು ಈಗ ಯೋಚಿಸ್ತಿರ್ಬೋದು, ನನ್ನ ಬಳಿ ಸೇವಿಂಗ್ ಮಾಡಲು ಹಣನೇ ಇಲ್ಲ ಅಂತ. ಆದರೆ ಟ್ರಸ್ಟ್ ಮೀ, ನನ್ನನ್ನು ನಂಬಿ, 50 ರೂಪೀಸ್ ಪರ್ ಡೇ, ಕಮ್ಮಿ 50 ರೂಪಾಯಿ ಪರ್ ಡೇ ಅಂತ ಸೇವ್ ಮಾಡಿದ್ರೂ ಸಹ ದೊಡ್ಡ ಥಿಂಗ್ ಅನ್ನೋದು ನಿಮ್ಮ ಲೈಫಲ್ಲಿ ಬಿಲ್ಡ್ ಆಗುತ್ತೆ. ಯಾವ ರೀತಿ ಅಂತೀರಾ? 50 × 30 ಡೇಸ್ ಅಂದರೆ 1500 ರೂಪೀಸ್ ಪರ್ ಡೇ ಪರ್ ಮಂತ್ ನೀವು ಸೇವ್ ಮಾಡ್ಬೋದು. 1500 ರೂಪೀಸ್ ಪರ್ ಮಂತ್ ಅಂದರೆ 6 ಮಂತ್ಸಲ್ಲಿ ಅದು 9000 ರೂಪೀಸ್ ಆಗಿರುತ್ತೆ. ನೋಡಿದ್ರೆ ಎಲ್ಲರೂ ಹೇಳ್ತಾರೆ, ನನ್ನ ಹತ್ರ ಅಮೌಂಟ್ ಇಲ್ಲ, ಅಮೌಂಟ್ ಸೇವ್ ಮಾಡೋಕ್ಕಾಗಲ್ಲ ಅಂತ. ಜಸ್ಟ್ 50 ರೂಪೀಸ್ ನೀವು ಔಟ್ಸೈಡ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಥವಾ ಅನ್ನೆಸೆಸರಿಯಾಗಿ ಮಿಲ್ಕ್ ತಗೊಳ್ಳೋದಿರ್ಬೋದು, ಈ ರೀತಿ ಯಾವುದೇ ಒಂದು ನೆಸೆಸರಿ ಇರೋದು ತಗೊಳ್ಳೇಬೇಕು. ಬಟ್ ಅನ್ನೆಸೆಸರಿಯಾಗಿ ನೀವೆಲ್ಲಿ ಖರ್ಚು ಮಾಡ್ತಾಯಿದ್ದೀರಾ ಅಂತ ಐಡೆಂಟಿಫೈ ಮಾಡಿ. ಡೆಫಿನೆಟಾಗಿ ನಾವೆಲ್ಲ ಅನ್ನೆಸೆಸರಿಯಾಗಿ ಖರ್ಚು ಮಾಡ್ತೀವಿ ಅಮೌಂಟ್ನ. 50 ರೂಪೀಸ್ ಪರ್ ಡೇ ನೀವು ಕಟ್ ಮಾಡಿ ಸೇವ್ ಮಾಡಿದ್ರೂ ಸಹ 6 ಮಂತ್ಸಲ್ಲಿ 9000 ಆಗುತ್ತೆ. ನೋಡಿ, ಚಿಕ್ಕ ಬದಲಾವಣೆನೇ ಇರ್ಬೋದು, ಚಿಕ್ಕ ಇನ್ವೆಸ್ಟ್ಮೆಂಟ್ ಇರ್ಬೋದು, ಬಟ್ ದೊಡ್ಡ ವೆಲ್ತ್ನ ಕ್ರಿಯೇಟ್ ಮಾಡೋದಕ್ಕೆ ಆಗುತ್ತೆ. ಸ್ಮಾಲ್ ಸ್ಟೆಪ್ಸ್ ಬಿಗ್ ರಿಸಲ್ಟ್ಸ್ನ ಕೊಡುತ್ತೆ. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಸೈಡ್ ಇನ್ಕಮ್ನ ಶುರು ಮಾಡಿ. ಅಂದರೆ ಇದು ನಿಮ್ಮ ಗೇಮ್ ಚೇಂಜ್ ಮಾಡೋ ಅಂಥ ಒಂದು ಇನ್ಕಮ್ ಜನ್ರೇಟ್ ಮಾಡಬೇಕು. ನೀವು ಟ್ರೈ ಮಾಡಬಹುದು. ಫ್ರೀಲ್ಯಾನ್ಸಿಂಗ್ ಇರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಇರ್ಬೋದು, ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಇರ್ಬೋದು, ರೀಸೆಲ್ಲಿಂಗ್ ಬಿಸ್ನೆಸ್ ಇರ್ಬೋದು, ಈ ರೀತಿ ನಾನಾ ರೀತಿಯ ಆಪ್ಷನ್ಸ್ ಇದೆ. ಇವಾಗ ಡಿಜಿಟಲ್ ವರ್ಲ್ಡಲ್ಲಿ ನಾವು ಇದ್ದೀವಿ. ನಾನಾ ರೀತಿಯ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಒಂದು ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಬರ್ತಕ್ಕಂಥ ಆದಾಯದ ಜೊತೆಗೆ ಸೈಡ್ ಇನ್ಕಮ್ ಅಟ್ಲೀಸ್ಟ್ ಪರ್ ಮಂತ್ 1000-2000 ಚಿಕ್ಕದ್ರಿಂದಲೇ ಆರಂಭಿಸಿ. ಸೈಡ್ ಇನ್ಕಮ್ನ ಜನ್ರೇಟ್ ಮಾಡಿ. 200 ರೂಪೀಸ್ ಪರ್ ಡೇ ಅರ್ನ್ ಮಾಡಿದ್ರೂ ಸಹ 6000 ಪರ್ ಮಂತ್ ಆಗುತ್ತೆ. ಏನು, ಜಸ್ಟ್ 200 ರೂಪೀಸ್ ಪರ್ ಡೇ ಅರ್ನ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ರೂ
ಪರ್ ಮಂತ್ಗೆ 6,000 ರುಪೀಸ್ ಅರ್ನ್ ಮಾಡ್ಬೋದು. ಈ ರೀತಿ ಮಾಡಿದ್ರೆ 6 ಮಂತ್ಸಲ್ಲಿ ನೀವು 36,000ನ ಅರ್ನ್ ಮಾಡ್ಬೋದು. ಇದಂತೂ ಖಂಡಿತ ಪಾಸಿಬಲ್. ನೋಡಿ, ಹುಡುಕಿ, ಸರ್ಚ್ ಮಾಡಿ. ನಮ್ಮ ಸುತ್ತಮುತ್ತನೇ ಒಂದು ಅವಕಾಶ ಅನ್ನೋದಿರುತ್ತೆ, ನಾವು ಅದನ್ನು ಐಡೆಂಟಿಫೈ ಮಾಡಿರಲ್ಲ ಅಷ್ಟೇ. ಸೈಡ್ ಇನ್ಕಮ್ ಅನ್ನೋದನ್ನು ಶುರು ಮಾಡಿ. ನೆಕ್ಸ್ಟ್, ಸೇವಿಂಗ್ಸ್ ಮಾಡಿದ್ರೆ ಸಾಕಾಗೋದಿಲ್ಲ. ನಿಮ್ಮ ಬರ್ತಕ್ಕಂಥ ಅಮೌಂಟ್ನ ಬರೀ ಸೇವ್ ಮಾಡ್ಕೊಳ್ತಾ ಹೋಗಿದ್ರೆ ನಿಮ್ಮ ಒಂದು ಅಮೌಂಟ್ನ ಗ್ರೋ ಮಾಡೋದಕ್ಕೆ ಆಗೋದಿಲ್ಲ. ನೀವು ಸೇವಿಂಗ್ ಮಾಡಿರ್ತಕ್ಕಂಥ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದರೆ ನಿಮ್ಮ ಒಂದು ಹಣನ ಬೆಳೆಸಬೇಕು. ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿ. ನೀವೇನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನನ್ನ ಹತ್ರ ಒಂದು 10 lakhs ಇರಬೇಕು, 5 lakhs ಇರಬೇಕು, ಅಥವಾ ಕ್ರೋರ್ಸಲ್ಲಿರಬೇಕು, ಲ್ಯಾಕ್ಸಲ್ಲೇ ಇರಬೇಕಂತ ಅವಶ್ಯಕತೆ ಏನಿಲ್ಲ. ಜಸ್ಟ್ 500 ರುಪೀಸ್ ಪರ್ ಮಂತ್ ಸಿಪ್ ಮಾಡಿದ್ರು, 500 ರೂಪಾಯಿ ಪರ್ ಮಂತ್ ಒಂದು ಶಾಪಿಂಗ್ನ ಕಟ್ ಮಾಡಿ. ಮಂತ್ಲಿ ಶಾಪಿಂಗ್ ಮಾಡ್ತೀರಲ್ವ, ಒಂದು ಶಾಪಿಂಗ್ನ ಕಟ್ ಮಾಡಿ 500 ರುಪೀಸ್ ಸಿಪ್ ಮೂಲಕ, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಮೂಲಕ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಿಮ್ಮ ಒಂದು ಅಮೌಂಟ್ ಸ್ಲೋ ಆಗಿ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ. ಬಟ್ ಲಾಂಗ್ ಟರ್ಮ್ನಲ್ಲಿ ದೊಡ್ಡ ಅಮೌಂಟ್ ಆಗುತ್ತೆ, ದೊಡ್ಡ ಒಂದು ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು. ಹಣ ಐಡಿಯಲ್ ಆಗಿ ಇರಬಾರ್ದು. ಹಣ ಯಾವತ್ತೂ ನಾವು ಸೇವ್ ಮಾಡಿ ಇಡಬಾರ್ದು. ಅದನ್ನು ವರ್ಕ್ ಮಾಡೋದಕ್ಕೆ ಶುರು ಮಾಡೋ ಥರ ನಾವು ಬೆಳೆಸಬೇಕು. ಹಣ ನಮಗಾಗಿ ವರ್ಕ್ ಮಾಡಬೇಕು. ಈಗ ಒಂದು ಇಂಪಾರ್ಟೆಂಟ್ ವಾರ್ನಿಂಗ್ ಏನಂದರೆ, ಈ ತಪ್ಪುಗಳನ್ನ ನಾವು ಹೆಚ್ಚಾಗಿ ಮಾಡ್ತಾಯಿರ್ತೀವಿ. ಏನಂದರೆ, ಕ್ರೆಡಿಟ್ ಕಾರ್ಡ್ನ ಮಿಸ್ಯೂಸ್ ಮಾಡ್ತೀವಿ. ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅನ್ನೆಸೆಸರಿಯಾಗಿ ಲೋನ್ ತಗೊಳ್ಳೋದು, ಶಾಪಿಂಗ್ ಮಾಡೋದು, ಈ ರೀತಿ ಎಲ್ಲ ಮಿಸ್ಯೂಸ್ ಮಾಡಿ ಈ ಒಂದು ಡೆಪ್ಟ್ ಅನ್ನೋ ಒಂದು ಟ್ರ್ಯಾಪಲ್ಲಿ ನಾವು ಬೀಳ್ತಾಯಿದ್ದೀವಿ. ಸಾಲದ ಒಂದು ದಾರಿನಲ್ಲಿ ಜೀವನ ಉದ್ದಕ್ಕೂ ಸಾಲ ತೀರಿಸ್ಕೊಂಡೇ ಇದ್ದೀವಿ. ಆ್ಯಂಡ್ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಸ್ ಅಂದರೆ ತ್ವರಿತವಾಗಿ ಶ್ರೀಮಂತರಾಗೋದು. ಬೆಟ್ಟಿಂಗ್ ಆ್ಯಪ್ಸ್ ಇರ್ಬೋದು, ಅಥವಾ ಎಲ್ಲೋ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2 ಡೇಸಲ್ಲಿ ಅಮೌಂಟ್ ಡಬಲ್ ಆಗುತ್ತೆ, ಡಬಲ್ ರಿಟರ್ನ್ಸ್ ಕೊಡ್ತೀವಿ ಅಂತ ಆಮಿಷ ಒಡ್ಡುವಂಥ ಒಂದು ಆ್ಯಪ್ಸ್ ಇರ್ಬೋದು, ಸ್ಕೀಮ್ಸ್ ಇರ್ಬೋದು. ಆ್ಯಂಡ್ ರ್ಯಾಂಡಮ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ನಾಲೆಜ್ ಅನ್ನೋದೇ ಇರೋದಿಲ್ಲ. ರ್ಯಾಂಡಮಾಗಿ ಯಾರೋ ಅಡ್ವೈಸ್ ಮಾಡಿದ್ರು, ಅಥವಾ ಒಂದು ಫ್ರೆಂಡ್ ಸಜೆಷನ್ ಕೊಟ್ಟರು, ಅಥವಾ ಎಲ್ಲೋ ಒಂದು ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲೋ ನೋಡಿದ್ವಿ, ರ್ಯಾಂಡಮಾಗಿ ನಿಮ್ಮ ಒಂದು ಅಮೌಂಟ್ನ ತೊಗೊಂಡೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಈ ರೀತಿ ಎಲ್ಲ ತಪ್ಪು ಮಾಡಿದ್ರೆ ಡೆಫಿನೆಟ್ಟಾಗಿ ನಾವು ಒಂದು ಟ್ರ್ಯಾಪಲ್ಲೇ ಇರ್ತೀವಿ. ಒಂದು ಸಾಲದ ಹೊರೆಯಲ್ಲೇ ಇಡೀ ಜೀವನ ಉದ್ದಕ್ಕೂ ಇರಬೇಕಾಗುತ್ತೆ. ಯಾವಾಗಲೂ ನಿಮ್ಮ ಒಂದು ಓನ್ ರಿಸರ್ಚ್ ಮಾಡಬೇಕು, ಲರ್ನ್ ಮಾಡಬೇಕು. ಅದಾದ ನಂತರ ಮಾತ್ರ ನಿಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸ್ನೇಹಿತರೆ, ಫೈನಲ್ಲಾಗಿ ಈಗ ನೀವು ಈ 6 ತಿಂಗಳ ಪ್ಲ್ಯಾನ್ ಫಾಲೋ ಮಾಡಿದ್ರೂ ಸಹ ಡೆಫಿನೆಟ್ಟಾಗಿ ನೀವು 0ನಿಂದ 1 ಲಕ್ಷದ ಕಡೆ ಡೆಫಿನೆಟ್ಟಾಗಿ ನಿಮ್ಮ ಒಂದು ಗೋಲ್ನ ರೀಚ್ ಮಾಡ್ಬೋದು. ಇದು ಮ್ಯಾಜಿಕ್ ಅಲ್ಲ, ಯಾವುದೇ ರೀತಿ ಮ್ಯಾಜಿಕ್ ಇಲ್ಲ, ರಾತ್ರೋರಾತ್ರಿ ಅಥವಾ ಒಂದಿನದಲ್ಲಿ ಆಗಿರ್ತಕ್ಕಂಥ ಒಂದು ಕೆಲಸ ಅಲ್ಲ. ಬಟ್ ಡಿಸಿಪ್ಲೈನಿಂದ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಡೆಫಿನೆಟ್ಟಾಗಿ ನೀವು ಈ ಒಂದು ಜರ್ನಿನ ರೀಚ್ ಮಾಡ್ಬೋದು. ನೀವು ಹಿಂದೆ ಸ್ಟಾರ್ಟ್ ಮಾಡಿದರೆ ನಾಳೆ ನಿಮ್ಮ ಫ್ಯೂಚರ್ ಅನ್ನೋದು ಸೆಕ್ಯೂರ್ ಆಗುತ್ತೆ. ನಿಮ್ಮ ಒಂದು ಫೈನಾನ್ಷಿಯಲ್ ಫ್ಯೂಚರ್ ಅನ್ನೋದು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ರೆಡಿ ಇದ್ದರೆ ಕಮೆಂಟ್ನಲ್ಲಿ ಸ್ಟಾರ್ಟ್ ಅಂತ ಬರೀರಿ. ನಾನು ನಿಮ್ಮ ಸಕ್ಸಸ್ ಜರ್ನಿಗೆ ಸಪೋರ್ಟ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.